ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುಬ್ಬಿ ಶಾಸಕ ಶ್ರೀನಿವಾಸ್ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಗುಬ್ಬಿ ತಾಲೂಕಿನ ಜೆಡಿಎಸ್ ಮುಖಂಡರಾಗಿರುವಂತಹ ನಾಗರಾಜು ಮಾಡಿರುವಂತಹ ಆರೋಪ ಇದು. ನನ್ನ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅಂತ ನಾಗರಾಜು ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಪತ್ನಿ ಭಾರತಿ ಮತ್ತು ಪುತ್ರ ದುಷ್ಯಂತ್ ವಿರುದ್ಧ ಈ ರೀತಿ ಆರೋಪವನ್ನು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನನ್ನ ವೈಯಕ್ತಿಕ ಮಾಹಿತಿಯನ್ನು ಅವರು ಕಲೆ ಹಾಕ್ತಿದ್ದಾರೆ, ನನ್ನ ಬಳಿ ಕೆಲಸ ಮಾಡುವವರಿಗೆ ದುಡ್ಡಿನ ಆಮಿಷವನ್ನು ಉಡ್ತಿದ್ದಾರೆ, ಸೊ ಡೇಟಾ ಕೊಟ್ಟರೆ ದುಡ್ಡು ಕೊಡೋದಾಗಿ ಆಮಿಷವನ್ನು ಉಡ್ತಿದ್ದಾರೆ ಅಂತ ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಈ ರೀತಿಯಾಗಿ ನಾಗರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದುಷ್ಯಂತ್ ಕೆಲಸಗಳು ಇರ್ಬೋದು, ಮತ್ತು ನಮ್ಮ ಬಗ್ಗೆ ಡಾಟಾ, ನಮ್ಮ ಹತ್ರ ಕೆಲಸ ಮಾಡೋರನ್ನ ಆಮಿಷ ದೊಡ್ಡ ಮಟ್ಟದಲ್ಲಿ ದುಡ್ಡಿನ ಲಕ್ಷಾಂತರ ರೂಪಾಯಿ ದುಡ್ಡಿನ ಆಮಿಷವನ್ನು ಹುಟ್ಟಿಸಿ ನಾನು ಏನೇನು ಕೆಲಸ ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಅದನ್ನೆಲ್ಲ ನಿರಂತರವಾಗಿ ನಮಗೆ ಕೊಟ್ಟರೆ, ನೀವು ಡಾಟಾನ ಕೊಟ್ಟರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ, ಮುಂದಿನ ದಿನಗಳಲ್ಲಿ ನನಗೆ ಆಗುತ್ತೆ. ಮತ್ತೆ ಎಲೆಕ್ಷನ್ ನಿಲ್ಲುವಾಗ ಯಾವ ನಾಯಕರ ಜೊತೆ ಇದನ್ನು ಸಂಪರ್ಕ ಇಟ್ಕೊಂಡಿರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲದನ್ನು ನೀವು ಕೊಟ್ಟರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಸನ್ಮಾನ್ಯ ವಾಸಣ್ಣವ್ರ ಮಗ ದುಷ್ಯಂತ್ ಅವರು ಮಧ್ಯರಾತ್ರಿವರೆಗೂ ನಮ್ಮ ಹುಡುಗರನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಅವ್ರ ಫ್ಲಾಟ್ನಲ್ಲಿ ಬೆಂಗಳೂರಲ್ಲಿ ಕರ್ಕೊಂಡ್ಬಂದು ಮೀಟಿಂಗ್ ಮಾಡಿದ್ದಾರೆ. ಯಾರಿಗೆ ಕೇಳ್ತಾ ಇದ್ದಾರೆ ನಿಮ್ಮ ಗೂಢಾಚಾರ್ಯ ಮಾಡ್ತಾ ಇದ್ದಾರೆ? ಹೌದು, ಗೂಢಾಚಾರ್ಯ ನಮ್ಮ ಹುಡುಗರನ್ನ ಬಿಟ್ಬಿಟ್ಟು ಗೂಢಾಚಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರು ಹೇಳಿದ್ರು, ಈ ಥರ ಕೇಳ್ತಾ ಇದ್ದಾರಣ್ಣ ಏನು ಮಾಡೋದು ಅಂತ. ನಮ್ಮ ಕಾರ್ಯಕರ್ತರು ಹೇಳಿದ್ರು, ಹಿಂಗೆ ಅಣ್ಣ ನಿಮ್ಮ ಹುಡುಗರನ್ನ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಆವಾಗ ನಮ್ಮ ಕಾರ್ಯಕರ್ತರು ಇಂಟು ಕೊಟ್ಟರು. ಅದನ್ನೆಲ್ಲ ನಾನು ನಿರಂತರವಾಗಿ ಅವ್ರು ಕೇಳೋ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ. ಅವ್ರು ಮಾತಾಡಿರ್ತಕ್ಕಂಥ ಆಡಿಯೋಗಳಿದ್ದಾವೆ, ಎಲ್ಲಾದರೂ ಹೇಳಿದ್ದಾರೆ. ಎಲ್ಲಿ ಆಸ್ತಿ ಮಾಡ್ತಾನೆ, ಏನು ಮಾಡ್ತಾನೆ, ಎಲ್ಲಾದರೂ ಹೋಗ್ತಾನ, ಎಲ್ಲಾದರೂ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನ, ಅದ್ರ ಬಗ್ಗೆ ಗೊತ್ತಿದ್ರೆ ಹೇಳಿ, ಅದು ಇದ್ದಿದ್ರೆ ನಮಗೆ ಚೆನ್ನಾಗಿತ್ತು. ಮುಂದೆ ಅದನ್ನ ಇಟ್ಕೊಂಡು ನಾನು ಮುಂದಕ್ಕೆ ರಾಜಕಾರಣವಾಗಿ ಅವನ್ನ ಮುಗಿಸ್ಬೇಕು. ಕೆಲಸಗಳು ಇರ್ಬೋದು, ಮತ್ತು ನಮ್ಮ ಬಗ್ಗೆ ಡಾಟಾ, ನಮ್ಮ ಹತ್ರ ಕೆಲಸ ಮಾಡೋರನ್ನ ಆಮಿಷ ದೊಡ್ಡ ಮಟ್ಟದಲ್ಲಿ ದುಡ್ಡಿನ ಲಕ್ಷಾಂತರ ರೂಪಾಯಿ ದುಡ್ಡಿನ ಆಮಿಷವನ್ನು ಹುಟ್ಟಿಸಿ ನಾನು ಏನೇನು